ಹಲೋ ಗಾಯ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಂದ ನಾನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನಾನು ಇವತ್ತು ಮೀಟಪ್ ಇತ್ತು. ಸೊ ಈ ಥರ ರೆಡಿ ಆಗಿದ್ದೆ. ರೂಮ್ ಎಲ್ಲ ಕಂಪ್ಲೀಟ್ ಮೆಸ್ ಆಗಿಬಿಟ್ಟಿದೆ. ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ, ಈ ಡ್ರೆಸ್ನ ನಾನು ಒಂದು 4 years ಬ್ಯಾಕ್ ತೊಗೊಂಡಿದ್ದು. ಬಟ್ ಅವಾಗೂ ಕೂಡ ನಾನು ಫಿಟ್ಟಾಗೇ ಇದ್ದೆ. ಬಟ್ ಸ್ಟಿಲ್ ನೋಡಿ ಇಲ್ಲಿ ಅಲ್ಲ, ಎಷ್ಟು ಖುಷಿಯಾಗುತ್ತೆ ಈ ಥರ ಬಾಡಿಯಲ್ಲಿ ಚೇಂಜಸ್ ನೋಡ್ತಿದ್ರೆ. ಐ ನೋ ಯು ಗಾಯ್ಸ್ ಆಲ್ಸೋ ವಿಲ್ ಬಿ ಲೈಕ್ ಸೋ ಮಚ್ ಹ್ಯಾಪಿ ನಿಮ್ಮ ವೆಯ್ಟ್ ಲಾಸ್ನ ನೋಡಿದಾಗ. ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ. ನೀವು ನನ್ನ ರೂಮ್ನ ನೋಡ್ಬೋದು, ಕಂಪ್ಲೀಟ್ ಮಿಸ್ ಮಾಡಿದ್ದೀನಿ. ಈಗ ಜಸ್ಟ್ ಮೀಟಪ್ ಇತ್ತು, ಮೀಟಪ್ ಕೂಡ ಮುಗಿಸ್ಕೊಂಡೆ. ಪ್ಯಾಕ್ ಮಾಡ್ಕೊಬೇಕು, ಟೈಮೇ ಇಲ್ಲ ನನ್ನ ಹತ್ರ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಒಂದು 3 o'clock ಎಲ್ಲ ಹೊರಡೋಣ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಟೈಮ್ 1 ಗಂಟೆ. ಆ್ಯಂಡ್ ನನಗೆ ಊಟ ಸೇರ್ತಾ ಇಲ್ಲ ನಿನ್ನೆಯಿಂದ. ಲೈಕ್ ಅದು ತುಂಬ ಹೊತ್ತು ಕಾಪ್ಸ್ ಬಿಟ್ಟಿರೋದ್ರಿಂದ ನನಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ. ತಿಂದಿದ್ದೆಲ್ಲ ಲೈಕ್ ಹೋಗ್ತದೆ ಆಚೆಗೆ. ಅದಕ್ಕೆ ಇವಾಗ ಸ್ವಲ್ಪ ಮೊಸರನ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೀನಿ. ಮೊಸರನ್ನ ತಿಂದು ರೆಡಿಯಾಗಿ ಓಡಬೇಕು. ಬಟ್ಟೆ ಕೂಡ ಪ್ಯಾಕ್ ಮಾಡೇ ಇಲ್ಲ, ಒಂಚೂರು ಪ್ಯಾಕ್ ಮಾಡಬೇಕು ಈಗ. ಇದು ನನ್ನ ಊಟ, ಮೊಸರನ್ನ ಮತ್ತು ಮಜ್ಜಿಗೆ ಇದೆ. ಸೊ ಕಾಪ್ಸ್ ಕಡಿಮೆ ಮಾಡಿದಾಗ ಈ ಥರ ಫಸ್ಟ್ ನಿಮ್ಮ ಬಾಡಿಗೆ ಸೆಟ್ ಮಾಡ್ಕೊಂಡು ತಿನ್ನಬೇಕು. ಡೈರೆಕ್ಟಾಗಿ ಮಸಾಲೆಸ್ ಎಲ್ಲ ಹಾಕ್ಬಿಟ್ರೆ ಅಷ್ಟೇ ಕತೆ ಅವಾರ್. ಓಕೆ, ಊಟ ಮಾಡಿ ಸಿಗ್ತೀನಿ. ಆಲ್ಮೋಸ್ಟ್ ಟೈಮ್ 5 ಆಗೋಯ್ತು. 3geಲ್ಲ ಬಿಡಬೇಕಂತ ಅಂದ್ಕೊಂಡ್ವಿ. ಬಟ್ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಆಗಲೇ ಇಲ್ಲ. ಸೊ ಈಗ ಜಸ್ಟ್ ನಮ್ಮನೆ ಬಿಡ್ತೀವಿ. ನಮ್ಮ ಮನೆಯಿಂದ ನೆಲಮಂಗಲ ರೀಚ್ ಆಗೋಕ್ಕೆ 1 hour ಬೇಕಾಗುತ್ತೆ ಅನ್ಸುತ್ತೆ, ಜಾಸ್ತಿನೇ ಬೇಕು. ಆ್ಯಂಡ್ ಐ ಡೋಂಟ್ ನೋ ಊರಿಗೆ ಯಾವಾಗ ರೀಚ್ ಆಗ್ತೀವಿ ಅಂತ. ನಿಯರ್ ನೆಲಮಂಗಲ ಟ್ರಾಫಿಕ್ ಜಾಮ್ ಆಗಿ 2 hours ರೋಡಲ್ಲೇ ನಿಂತಿದ್ವಿ. ಸೊ ಅದರಿಂದ ಊರು ರೀಚ್ ಆಗಿದ್ದು ಆಲ್ಮೋಸ್ಟ್ 11:30 ಆಗಿತ್ತು. ಆನ್ ದ ವೇನೆ ಊಟ ಮಾಡ್ಕೊಂಡು ಬಂದ್ವಿ. ನೀವು ನಮ್ಮ ಊರು ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಹಳ್ಳಿ ಅಂದರೆ ನೋಡೋಕ್ಕೆ ಚೆಂದ. ನಾನು ತುಂಬ ರೇರ್ ಊರಿಗೆ ಹೋಗೋದು. ಪ್ರಾಪರ್ಟೀಸ್ ಎಲ್ಲ ಇದೆ, ಬಟ್ ನಾವು ಅಷ್ಟಾಗಿ ಹೋಗಲ್ಲ. ಗೊತ್ತಿರುತ್ತೆ ನಮ್ಮ ಲೈಫು, ಎಜುಕೇಷನ್ ಎಲ್ಲ ಇಲ್ಲೇ ಸೆಟ್ಲ್ ಆಗಿರೋದ್ರಿಂದ. ಬಟ್ ಸಮ್ಮರ್ ಹಾಲಿಡೇಸ್ಗೆ ಮಿಸ್ ಮಾಡದೆ ನಾವು ಊರಿಗೆ ಹೋಗ್ತಾಯಿದ್ವಿ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಪ್ರತಿಯೊಂದು ಕೆರೆ, ನೀರು, ತೋಟ ಎಲ್ಲ ಆ ದಿನಗಳನ್ನ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆ ಎಲ್ಲ ಆಲ್ರೆಡಿ ಗೃಹಪ್ರವೇಶಕ್ಕೆ ಹೋಗಿರೋದ್ರಿಂದ ನಾವೇ ಸ್ವಲ್ಪ ಬೆಳಗ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ರಾತ್ರಿಗೆ ಅವ್ರು ಸ್ವಲ್ಪ ಚಿಕನ್ ಎಲ್ಲ ತಂದಿಟ್ಟಿದ್ರು. ಬಟ್ ನಾವು ಬಂದಿತ್ತು ಆಲ್ಮೋಸ್ಟ್ 11 o'clock ಆಗಿದ್ರಿಂದ ಏನು ಅಂದರೆ ಅವಾಗ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬಂದಿದ್ವಿ. ಸೊ ಈಗ ಅದಕ್ಕೆ ಬೆಳಗ್ಗೆನೇ ಬೇಗ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡ್ತಾಯಿದ್ವಿ. ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಓಡೋಣ ಅಂತ. ಆ್ಯಂಡ್ ಈಗ ಆಲ್ರೆಡಿ ನಮ್ಮ ಊರನ್ನ ನೋಡಿರ್ತೀರಾ. ಇದು ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಅಪ್ಪನ ತಂಗಿ ಮನೆ. ತುಂಬ ಚೆನ್ನಾಗಿದೆ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಮನೇಲಿ ಬೆಳೆದಿದ್ದಕ್ಕಿಂತ ಜಾಸ್ತಿ ಅತ್ತೆ ಮನೇಲಿ ಬೆಳೆದಿದ್ದು. ಸೊ ಲೈಕ್ ನಮ್ಮ ಒಂಥರ ಫೇವ್ರೆಟ್ ಪ್ಲೇಸ್ ಥರ ಇದು. ಓಕೆ, ನಾನು ಬೇಗ ಕುಕ್ ಮಾಡಿ ಆಮೇಲೆ ಸಿಗ್ತೇನೆ. ಸೊ ನಾನು ಸಪ್ಲಿಮೆಂಟ್ನೆಲ್ಲ ಈ ಥರ ಕ್ಯಾರಿ ಮಾಡ್ತೀನಿ ಒಂದು ಬಾಕ್ಸಲ್ಲಿ. ಯಾವುದು ಮಿಸ್ ಆಗಲ್ಲ, ರೆಗ್ಯುಲರ್ ಆಗಿ ತೊಗೊಳ್ಬೇಕು, ಇಲ್ಲಾಂದರೆ ಯಾವುದೇ ಕೂಡ ರಿಸಲ್ಟ್ಸ್ ಬರಲ್ಲ ನಿಮಗೆ. ಫೈನಲ್ ಆಗಿ ಫಂಕ್ಷನ್ಗೆ ಈ ಥರ ರೆಡಿ ಆಗಿದ್ದೀನಿ. ಸೊ ನೀವು ನನ್ನ ಫಸ್ಟ್ ಟೈಮ್ ಸೀರಿಯಲ್ ನೋಡ್ತಿದ್ದೀರಾ ಅಂತ ಅನ್ಸುತ್ತೆ. ಚೆನ್ನಾಗಿ ಕಾಣಿಸ್ತೀನ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ. ಆ್ಯಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಯಾವಾಗಲೂ ಹೆಲ್ದಿಯಾಗಿ ಖುಷಿಯಾಗಿರಿ. ಮಿಸ್ ಮಾಡಿದೆ, ನಿಮ್ಮ ಹೆಲ್ತ್ನಲ್ಲೂ ಪ್ರಿಯಾರಿಟಿ. ಇದು ನನ್ನ ಕಸಿನ್ ಮನೆ. ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದರು. ಜೊತೆಗೆ ಮನೆ ಕೂಡ ಸಖತ್ತಾಗಿ ಕಟ್ಟಿದ್ದಾರೆ. ಊರಲ್ಲಿರೋದು ಅವರು ಚನ್ನರಾಯಪಟ್ಟಣದಲ್ಲಿ. ಸೊ ಅದಕ್ಕೆ ಅಂತಲೇ ಊರಿಗೆ ಹೋಗಿದ್ದು. ಕ್ವಿಕ್ಕಾಗಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಫಂಕ್ಷನ್ಸ್ ಎಲ್ಲ ಮುಗೀತು. ಇವಾಗ ಹೊರಟಿದ್ವಿ ಬ್ಯಾಂಗ್ಳೂರಿಗೆ. ಆಲ್ಮೋಸ್ಟ್ ಬೇಗ ರೀಚ್ ಆಗಬೇಕನ್ನೋದೇ ಇರೋದ್ರಿಂದ ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಅಟ್ಯಾಚ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ಬಟ್ ನಿಮಗೆ ಗೊತ್ತಿರುತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ಸಂಡೇ ಹೇಗಿರುತ್ತೆ ಅಂತ. ಸೊ ಬೇಗ ರೀಚ್ ಆಗಿಬಿಡ್ಬೇಕಂತ ವಿ ಆರ್ ಆಲ್ರೆಡಿ ಆಲ್ಮೋಸ್ಟ್ ಕುಣಿಗಲ್ ಹತ್ರ ಇದ್ದೀವಿ. ಸೊ ಐ ಹೋಪ್ 6 o'clock ಎಲ್ಲ ರೀಚ್ ಆಗ್ತೀವಿ ಅಂತ. ಸೊ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿ ಎನರ್ಜಿ ಇರುತ್ತೆ.
ಆಗಲಿ ಹೋಗ್ತಾ ಇದ್ದೆ ನಾನು ಒಂದು ಸ್ಮಾಲ್ ಬ್ರೇಕ್ ಅಂತ ಕಾಫಿ ಡೇ ತೊಗೊಂಡಿದ್ವಿ. ಒಂದೊಂದು ಸ್ಮಾಲ್ ಖುಷಿಗಳು ನಮ್ಗೆ ಎಷ್ಟು ಇದಾಗುತ್ತಲ್ಲ, ಇವಾಗ ವಿಮೆನ್ಸ್ ಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಲೈಕ್ ಕಾಫಿ ಡೇಲಿ ಈ ಥರ ಕಾಫಿನ ಜಸ್ಟ್ 8 ರುಪೀಸ್ಗೆ ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡಿದೆ ನೀವು ಕೂಡ ಇವತ್ತು ನಿಮ್ಮ ನಿಯರ್ ಕಾಫಿ ಡೇ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡಿ ಯಾರಾದರೂ ಟ್ರೈ ಮಾಡಿದರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಸ್ಯಾಟರ್ಡೇ ಆಗಿ ಟ್ರಾಫಿಕ್ ಬಂತು, ಬೇಗ ಬ್ಯಾಂಗ್ಳೂರ್ ರೀಚ್ ಆಗಿಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ನನಗೆ ಬೇರೆ ಲೈಕ್ ನಿಮ್ಗೆ ಗೊತ್ತಿರುತ್ತೆ ಲಾಸ್ಟ್ ವೀಡಿಯೋ ಶೂಟ್ ಆ ಥರ ಎಲ್ಲ ಇದ್ರಿಂದ ಬಾಡಿ ತುಂಬ ಟಯರ್ಡ್ ಆಗಿತ್ತು. ಪ್ರಾಪರ್ ನಿದ್ದೆ ಇರಲಿಲ್ಲ, ರಿಕವರ್ ಇರಲಿಲ್ಲ ಆ್ಯಂಡ್ ಫುಡ್ ಇರಲಿಲ್ಲ. ಫುಡ್ ಇನ್ ದ ಸೆನ್ಸ್ ಈಗ ಹೊರಗಡೆ ಹೋದಾಗೂ ನನಗೆ ಇಷ್ಟ ಆಗಿದ್ದನ್ನೆಲ್ಲ ತಿನ್ನೋದು ಆ ಥರ ಮಾಡಲ್ಲ. ನನಗೆ ಏನು ಬೇಕೋ ಅದನ್ನೇ ತಿನ್ನೋದು. ಸೊ ಈ ಥರ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಾದ್ರೂ ಅಷ್ಟೇ ನಮ್ಗೆ ಆಪ್ಷನ್ಸ್ ಇರುತ್ತೆ, ಮಲ್ಟಿಪಲ್ ಆಪ್ಷನ್ಸ್. ಅದು ಸ್ವೀಟ್ಸ್ನ ಅವಾಯ್ಡ್ ಮಾಡಿ, ಫ್ರೈಡ್ ಐಟಮ್ಸ್ನ ಅವಾಯ್ಡ್ ಮಾಡಿ, ನಮಗೆ ಬೇಕಾಗಿರೋ ಅನ್ನ ಸಾರು ಪಲ್ಯಗಳು ತಿನ್ನೋಂಥದ್ದು. ಬಟ್ ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ, ಯಾವಾಗಲೂ ನಮ್ಗೇನು ಬೇಕೋ ಅದನ್ನು ತಿಂದ್ಬಿಟ್ಟು ಆಮೇಲೆ ಕೊರ್ಗಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಯ್ಯೋ ತಿಂದ್ಬಿಟ್ವಿ, ಅಯ್ಯೋ ದಪ್ಪ ಆಗಿಬಿಟ್ವಿ ಅಂತ. ಯೂಶ್ವಲಿ ನಾನು ಆ ಥರ ಮಾಡಲ್ಲ. ನನಗೇನು ಬೇಕೋ ಅಷ್ಟೇ ತಿನ್ನೋದು. ನಾನು ಒಂದು ತುತ್ತು ಎಕ್ಸ್ಟ್ರಾ ಆದರೂ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ನಾನಂತೂ ತುಂಬ ಅಂದರೆ ತುಂಬ ರೇರು ಊರಿಗೆ ಹೋಗೋದು. ಏನಾದರೂ ಫಂಕ್ಷನ್ಸ್ ಇದ್ದರೆ ಇಲ್ಲಾಂದರೆ ಹಬ್ಬಗಳಿದ್ದರೆ ಮಾತ್ರ ಅಟೆಂಡ್ ಮಾಡೋದು. ಬಟ್ ಹೋದಾಗೆಲ್ಲ ಹಿಂಗೆ ಇಮಿಡಿಯೇಟಾಗಿ ವಾಪಸ್ ಬಂದುಬಿಡ್ತೀನಿ. ಯೂಶ್ವಲಿ ಸ್ಟೇ ಆಗೋಕ್ಕೆ ಕೂಡ ಟೈಮ್ ಇರೋಲ್ಲ. ಮುಂಚೆ ವರ್ಕ್ ಮಾಡ್ತಿದ್ದೆ, ಈಗ ನೋಡೋದು ನನ್ನದೇ ಬಿಸ್ನೆಸ್ ಇದೆ. ಆಬ್ವಿಯಸ್ಲಿ ಅದಕ್ಕೆ 100% ಕೊಡೋದು ನನ್ನ ಕರ್ತವ್ಯ. ಜುಜ್ಜು ಯು ಮಿಸ್ಡ್ ಮೀ. ಇಲ್ಲೋಡಲೇ ಚೌಕಿ, ಯು ಮಿಸ್ಡ್ ಮೀ. ಹಾಯ್, ಯು ಮಿಸ್ಡ್ ಮೀ. ಚೆನ್ನಾಗಿ ನಿದ್ದೆ ಮಾಡಿರ್ತೀಯಾರ, ಏನು ಮಿಸ್ ಮಾಡ್ಕೊಳ್ಳೋದು, ಚಿಕನ್ ಹಾಕಿರ್ತಾರೆ ತಿಂದಿರ್ತೀಯ. ಬರ್ಲಾ ಇಲ್ಲಿ ಚೌಕಿ, ಇಲ್ಲಿ ನೋಡಿಲ್ಲಿ. ಹಾಯ್ ಗಾಯ್ಸ್, ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ನನ್ನ ಕೈಲಿ. ಊರಿಂದ ಬಂದಾಗ ಆಲ್ಮೋಸ್ಟ್ 5 o'clock ಆಯಿತು. ಲೈಕ್ ಲಾಸ್ಟ್ 3 days ಟ್ರಾವೆಲ್ ಶೂಟ್ ಅಂತ ಕಂಟಿನ್ಯೂಸ್ ಬಾಡಿ ಟಯರ್ಡ್ ಆಗಿತ್ತು. ಜೊತೆಗೆ ಲಾಸ್ಟ್ ಶೂಟ್ ಆಗಿದ್ದು ಕೂಡ ನಾನು ವೀಡಿಯೋನ ಸೇವ್ ಮಾಡ್ಕೊಂಡಿರಲಿಲ್ಲ. ಅದನ್ನೆಲ್ಲ ರೆಂಡರ್ಗೆ ಹಾಕಬೇಕಿತ್ತು, ಅದು ಇದು ಕೆಲಸ. ಮತ್ತು ಬೇಗ ಮಲ್ಕೊಂಡ್ಬಿಟ್ಟೆ. ಗೊತ್ತಿರುತ್ತೆ ಲೈಕ್ ಶೂಟ್ ಮಾಡಿದೆ ಕಂಟಿನ್ಯೂಸ್, ನೆಕ್ಸ್ಟ್ ಡೇ ಎದ್ದು ಮೀಟಿಂಗ್ ಆ್ಯಂಡ್ ಊರಿಗೆ ಟ್ರಾವೆಲ್ ಮಾಡಿದೆ. ನನ್ನ ಬಾಡಿ ಇನ್ನೂ ಸ್ವಲ್ಪನೂ ರಿಕವರೇ ಆಗಿಲ್ಲ, ಸಖತ್ ಟಯರ್ಡ್ ಫೀಲ್ ಆಗ್ತದೆ. ಆ್ಯಂಡ್ ಮುಖದಲ್ಲಿ ಪಿಂಪಲ್ಸ್ ಟ್ರಿಗರ್ ಆಗಿದೆ ಬಿಕಾಸ್ ಸ್ಟ್ರೆಸ್ಸಿಂದ ಆ್ಯಂಡ್ ಊಟ ಹಾಗೆ ಹೀಗೆ ಆಯಿತು ಅದರಿಂದ. ಬಟ್ ಫೈನ್, ನೋ ಪ್ರಾಬ್ಲಮ್. ಲೈಕ್ ಅದು ಕಾಮನ್. ಈ ಥರ ಏನಾದರೂ ಬಾಡಿಯಲ್ಲಿ ಚೇಂಜಸ್ ಆದಾಗ ಸ್ವಲ್ಪ ನಮಗೆ ಹಾರ್ಮೋನಲ್ ಇಶ್ಯೂಸ್ ಅಂದರೆ ಇಂಬ್ಯಾಲೆನ್ಸ್ ಆದಾಗ ಟ್ರಿಗರ್ ಆಗುತ್ತೆ. ಅದಕ್ಕೆ ಬೆಟರ್ ಏನು ಮಾಡಬೇಕು ನೀವು ಅಂತ ಅಂದರೆ ಚೆನ್ನಾಗಿ ರೆಸ್ಟ್ ಮಾಡಬೇಕು, ಬಾಡಿ ರಿಕವರ್ ಮಾಡ್ಕೊಬೇಕು, ಬ್ಯಾಲೆನ್ಸಾಗಿ ಊಟ ತಿನ್ನಬೇಕು. ಇಷ್ಟು ಮಾಡಿದ್ರೆ ನೀವು ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು. ಕೆಳಗಡೆ ಆಂಟಿ ಮಾತಾಡ್ತಿದ್ದಾರೆ, ಕ್ಲೀನ್ ಮಾಡ್ತಿದ್ದಾರೆ, ಸೊ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ವಿಕ್ಕಾಗಿ ಏನು ಹೇಳ್ಬೇಕಂತ ಅಂದ್ಕೊಂಡೆ ಅಂತ ಅಂದರೆ, ಇವತ್ತು ಆ್ಯಕ್ಚುಲಿ ನಾನು ನಿಮಗೆ ಏನು ಟಿಪ್ಸ್ ಕೊಡೋಕ್ಕಾಗಿಲ್ಲ, ಬಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಈಗ ಫಂಕ್ಷನ್ಗೆ ಹೋಗ್ತೀರಾ, ತಿಂತೀರಾ ಆ್ಯಂಡ್ ವರ್ಕೌಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಬಟ್ ತಿಂದ ಮೇಲೆ ಗಿಲ್ಟ್ ಫೀಲ್ ಮಾಡೋಕ್ಕೇನು ಹೋಗ್ಬೇಡಿ. ತಿಂದಾಯಿತು, ನೆಕ್ಸ್ಟ್ ಏನು ಮಾಡಬೇಕು, ವರ್ಕೌಟ್ ಮಾಡಬೇಕು, ಬಾಡಿ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಎಷ್ಟು ಕ್ಯಾಲರೀಸ್ ತಿಂದಿದ್ದೀವಿ ನೋಡಿ, ಅವತ್ತಿನ ಟೋಟಲ್ ಕ್ಯಾಲರೀಸ್ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ಈಗ ನಾನು ತಿಂದ್ಬಿಟ್ಟೆ, ಅಯ್ಯೋ ತಿಂದ್ಬಿಟ್ಟೆ ಅಂತ ಯೋಚನೆ ಮಾಡೋದ್ರಿಂದ ಏನೂ ಆಗೋಲ್ಲ. ತಿನ್ನೋಕ್ಕಿಂತ ಮುಂಚೆ ಯೋಚನೆ ಮಾಡೋದು ಒಂದು, ತಿಂದು ಆದಮೇಲೆ ಓಕೆ ತಿಂದಿದ್ದೀವಲ್ವಾ, ಎಂಜಾಯ್ ದ ಮೀಲ್. ಗಿಲ್ಟ್ ಬೇಡ. ಆ ಗಿಲ್ಟ್ ಇದ್ದರೆ ಆ ಊಟ ತಿಂದಿರೋದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋಲ್ಲ. ಸೊ ಅದನ್ನು ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕು, ವರ್ಕೌಟ್ ಮಾಡಬೇಕು. ನೆಕ್ಸ್ಟ್ ಡೇಯಿಂದನೇ ನೀವು ಟ್ರ್ಯಾಕಿಗೆ ಬರಬೇಕು. ಅದು ಬಿಟ್ಟು 1 ವಾರ 2 ವಾರ ಬಿಟ್ಟು, ಇಲ್ಲ ಬಿಡು ಇವತ್ತು ಮಂಡೇ ತಿಂದ್ಬಿಟ್ಟೆ ನಾನು, ನೆಕ್ಸ್ಟ್ ಸಂಡೇಯಿಂದ ಸ್ಟಾರ್ಟ್ ಮಾಡೋಣ, ಈ ಥರ ಯಾವತ್ತೂ ಮಾಡ್ಕೊಂಬಿಡಿ. ಇಮಿಡಿಯೇಟಾಗಿ ಟ್ರ್ಯಾಕಿಗೆ ಬನ್ನಿ. ಒಂದು ಮೀಲಿಂದ ನಿಮ್ಮ ಬಾಡಿ ಏನು ಚೇಂಜ್ ಆಗಲ್ಲ. ಆ ಟೈಮ್ಗೆ ಬೇಕಾದ್ರೆ ನಿಮಗೆ ವೆಯ್ಟಲ್ಲಿ ವೇರಿಯೇಷನ್ ತೋರಿಸ್ಬೋದು, ಬಟ್ ಏನೂ ಆಗಲ್ಲ. ಓಕೆ, ತುಂಬ ಜನ ಈ ಕ್ವಶನ್ಸ್ ಕೇಳ್ತಾ ಇದ್ರಿ, ಹೆಂಗೆ ಮ್ಯಾನೇಜ್ ಮಾಡೋದು ಹೊರಗಡೆ ಹೋಗಿ ತಿಂದಾಗ ಅಂತ. ಒಂದು ಏನು ಹೇಳ್ತೀನಿ ಅಂದರೆ, ಒಂದು ಜರ್ನಿ ಮಾಡ್ತಿದ್ದೀರಾ ಅಂದರೆ ಆ ಜರ್ನಿನ ರೆಸ್ಪೆಕ್ಟ್ ಮಾಡಿ. ಇನ್ ಕೇಸ್ ಆ ಜರ್ನಿ ಕನ್ಸಿಸ್ಟೆಂಟಾಗಿ ಇರಬೇಕಂತಂದರೆ 20 days ಒಂದ್ಸರಿ ತಿನ್ನೋದನ್ನ ಪರವಾಗಿಲ್ಲ, ಎಂಜಾಯ್ ಮಾಡ್ಕೊಂಡು ತಿನ್ನಿ. ಆದರೆ ಒಂದು ಮೀಲ್ ಇರಬೇಕು. ತಿಂದ ಮೇಲೆ ಗಿಲ್ಟ್ ಬೇಡ, ಆರಾಮಾಗಿ ವರ್ಕೌಟ್ ಮಾಡಿ, ಇಲ್ಲ ವಾಕ್ ಮಾಡಿ, ಕ್ಯಾಲೋರೀಸ್ನ ಬರ್ನ್ ಮಾಡಿ. ಈ ಥರ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಸಿಗೋಣ ನಾಳೆ. ಬಾಯ್.